ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಗ್ರಮಿಯನಿಸಿ ಜಗದಿ ಮೆರೆಯುವನು ಘನ ಕೀರ್ತಿ ಇದ್ದರೆ ಮನೆಯ ಮಾತಲ್ಲೆನು ಸಂತೈಸಿದನು ಮಾನಿನಿಯ ಮನಗಳೆನು ಮಾಲಿನಿ ಬ್ರಹ್ಮದೇವ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆ ಎಂದು ತಿಳಿದು ಕಣ್ಣೀರನ್ನು ಸುರಿಸುತ್ತಾ ಇದೆಯಾ? ಹೌದು. ನನ್ನ ಪಾದವನ್ನೇ ಅದರಿಂದ ತೊಳೆಯುತ್ತಾ ಇದೆಯಾ? ನಿಜ. ಹೀಗಾಗುವುದಕ್ಕೆ ಬಲವಾದಂತಹ ಕಾರಣವೇ ಇದೆ. ಏನು ತಂದೆ? ನೀನು ಮಹಿಷಿ ರೂಪವನ್ನಂತ ತಪಸ್ಸನ್ನು ಮಾಡಿದ್ದರಿಂದ ಇಲ್ಲೇ ಸನಿಹದಲ್ಲಿ ತಪಸ್ಸನ್ನಾಚರಿಸುತ್ತಾ ಇದ್ದಂತಹ ಮುನಿ ಸುಪಾರ್ಶ್ವಕನ ತಪಸ್ಸು ಭಂಗಗೊಂಡಿತು. ಹೌದು. ಇದರಿಂದ ಕುಪಿತಗೊಂಡಂತಹ ಆತ ನಿನಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಮುಂದೆ ಕೋಣನೇ ಹುಟ್ಟಲಿ ಎಂಬುದಾಗಿ. ತಂದೆ, ತ್ರಿಮೂರ್ತಿಗಳಿದ್ದಾರೆ. ನಿಮಗೆ ಈ ಶಾಪಕ್ಕೆ ಪರಿಮಾರ್ಜನೆ ನೀಡುವುದಕ್ಕೆ ಸಾಧ್ಯವಿಲ್ಲವೇ? ಪರಿಹಾರವನ್ನು ಮಾಡಬಹುದಿತ್ತು, ಆದರೆ ಶಾಪವನ್ನು ಕೊಡುವಂತಹ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನೆಂಬುದಾಗಿ? ಕೊಟ್ಟಂತಹ ಶಾಪವನ್ನು ತ್ರಿಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಅಸಾಧ್ಯವಾಗಲಿ ಎಂಬುದಾಗಿ. ಆದ್ದರಿಂದ ನೀನು ಚಿಂತಿಸುವಂತ ಅಗತ್ಯವಿಲ್ಲ. ಚಿಂತಿಸದ ಮತ್ತೇನು ಮಾಡಲಿ ಸ್ವಾಮಿ? ರೂಪದಲ್ಲಿ ಕೋಣನೆ ಆದರೂ ಬುದ್ಧಿಯಲ್ಲಿ ಮಾತ್ರ ಜಾಣನಾಗುತ್ತಾನೆ. ಒಂದೊಮ್ಮೆಗೆ 3 ಲೋಕವನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಳ್ಳುವಂತಹ ಸಾಮರ್ಥ್ಯವಂತ ಆತನಾಗುತ್ತಾನೆ. ಇದು ಮರೆಯ ಮಾತಲ್ಲ, ವಿಧಿಯ ಮಾತು. ನಿನಗೆ ಶುಭವಾಗಲಿ.